ಪ್ರಜ್ವಲ್ ವಿಡಿಯೋ ವೈರಲ್ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಯಾವ ವಿಡಿಯೋ ರಿಲೀಸ್ ಆಗಬೇಕು ಎಂದು ಹೇಳಿದ್ದೆ ಸುರ್ಜೇವಾಲಾ ಅನ್ನುವಂತ ಆರೋಪ ಮಾಡಿದ್ದಾರೆ. ಪ್ರಜ್ವಲ್ ವಿಡಿಯೋ ವೈರಲ್ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇದೆ. ಯಾವ ವಿಡಿಯೋ ರಿಲೀಸ್ ಆಗಬೇಕು ಅಂತ ಹೇಳಿದ್ದೆ ಸುರ್ಜೇವಾಲಾ. ಸಂತ್ರಸ್ತೆಯರಿಗೆ ದುಡ್ಡು ಕೊಟ್ಟು ದೂರನ್ನ ಕೊಡಿಸುತ್ತಿದ್ದಾರೆ ಅಂತ ಎಚ್.ಡಿ.ಕೆ ಆರೋಪ ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡುವಲ್ಲಿ ಡಿಕೆಶಿ ಷಡ್ಯಂತ್ರ ಇದೆ. ಡಿಕೆಶಿಯನ್ನ ಸಂಪುಟದಿಂದ ವಜಾ ಮಾಡಬೇಕು. ಇಡೀ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಇಡೀ ಕೇಸ್ನ ತನಿಖೆಗೆ ಸಿಬಿಐಗೆ ಕೊಡಬೇಕು ಅಂತ ಎಚ್.ಡಿ.ಕೆ ಆಗ್ರಹಿಸಿದ್ದಾರೆ. ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. 4ನೇ ದಿನವೂ ಸಹ ಎಸ್ಐಟಿ ತನಿಖೆಗೆ ರೇವಣ್ಣ ಅಸಹಕಾರ. ಅಧಿಕಾರಿಗಳ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನ ನೀಡಿಲ್ಲ ರೇವಣ್ಣ. ನಿಮಗೆ ಬೇಕಾದ್ದು ಮಾಡಿಕೊಳ್ಳಿ, ನನಗೇನು ಕೇಳಬೇಡಿ ಅಂತ ಹೇಳಿದ್ದಾರೆ ರೇವಣ್ಣ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ ಅಂತ ಇದ್ದಾರೆ ರೇವಣ್ಣ. ದ್ವೇಷದ ರಾಜಕಾರಣದಿಂದ ನನ್ನ ಮೇಲೆ ಆರೋಪ ಮಾಡಲಾಗ್ತಾ ಇದೆ. ನನ್ನ ಮೇಲಿನ ಆರೋಪವನ್ನ ನೀವೇ ಸಾಬೀತುಪಡಿಸಿ. ಎಸ್ಐಟಿ ಅಧಿಕಾರಿಗಳಿಗೆ ಮರು ಪ್ರಶ್ನೆ ಮಾಡ್ತಾ ಇದ್ದಾರೆ ರೇವಣ್ಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಐಟಿ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. 4ನೇ ದಿನವೂ ಸಹ ಸಮರ್ಪಕವಾಗಿ ಉತ್ತರವನ್ನ ಕೊಡ್ತಾ ಇಲ್ಲ. ಎಸ್ಐಟಿ ಅಧಿಕಾರಿಗಳಿಗೆ ರೇವಣ್ಣ ಮರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ಮೇಲಿನ ಆರೋಪವನ್ನ ನೀವೇ ಸಾಬೀತುಪಡಿಸಿ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ ರೇವಣ್ಣ. ದ್ವೇಷದ ರಾಜಕಾರಣದಿಂದ ನನ್ನ ಮೇಲೆ ಆರೋಪ ಮಾಡಲಾಗ್ತಾ ಇದೆ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ ಅಂತ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾರೆ. ನಿಮಗೆ ಬೇಕಾದ್ದನ್ನ ಮಾಡ್ಕೊಳ್ಳಿ, ನನಗೇನು ಕೇಳಬೇಡಿ ಅಂತ 4ನೇ ದಿನವೂ ಸಹ ತನಿಖೆಗೆ ರೇವಣ್ಣ ಅಸಹಕಾರವನ್ನ ತೋರಿದ್ದಾರೆ. ಅಧಿಕಾರಿಗಳ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನ ನೀಡ್ತಾ ಇಲ್ಲ ರೇವಣ್ಣ. ಎಸ್ಐಟಿ ಅಧಿಕಾರಿಗಳು ಸಹ ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಪ್ರಶ್ನೆಗಳಿಗೂ ಸಹ ಸಮರ್ಪಕವಾದಂತಹ ಉತ್ತರವನ್ನ ನೀಡ್ತಾ ಇಲ್ಲ. ನನಗೇನು ಗೊತ್ತಿಲ್ಲ, ನಿಮಗೆ ಬೇಕಾದನ್ನ ಮಾಡ್ಕೊಳ್ಳಿ, ನನಗೇನು ಕೇಳಬೇಡಿ ಅಂತ ಹೇಳ್ತಾ ಇದ್ದಾರೆ ರೇವಣ್ಣ. ಎಸ್ಐಟಿ ಅಧಿಕಾರಿಗಳಿಗೆ ಮರು ಪ್ರಶ್ನೆ ಮಾಡ್ತಿದ್ದಾರೆ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ ಅಂತ ರೇವಣ್ಣ ಹೇಳ್ತಾ ಇದ್ದಾರೆ ಅಧಿಕಾರಿಗಳ ಮುಂದೆ. ನನ್ನನ್ನೇನು ಕೇಳಬೇಡಿ, ನಿಮಗೆ ಬೇಕಾದ್ದನ್ನ ಮಾಡ್ಕೊಳ್ಳಿ ಅಂತ 4ನೇ ದಿನವೂ ಸಹ ಎಸ್ಐಟಿ ತನಿಖೆಗೆ ಸಮರ್ಪಕವಾದಂತಹ ಉತ್ತರವನ್ನ ಕೊಟ್ಟಿಲ್ಲ. ಈ ಬಗ್ಗೆ ನಮ್ಮ ಕ್ರೈಮ್ ರಿಪೋರ್ಟರ್ ರವಿಕುಮಾರ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿಕುಮಾರ್, ಈಗ 4ನೇ ದಿನ ಸಹ ಎಸ್ಐಟಿ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ರೇವಣ್ಣ ಸಮರ್ಪಕವಾದಂತಹ ಉತ್ತರವನ್ನ ಕೊಡ್ತಾ ಇಲ್ಲ. ಏನ್ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ? KR ನಗರದಲ್ಲಿ ದಾಖಲಾದಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿರುವಂತಹ ಎಚ್.ಡಿ. ರೇವಣ್ಣ ಅವರು ತನಿಖೆಗೆ ಯಾವುದೇ ಸಹಕಾರ ಕೊಡ್ತಿಲ್ಲ ಅನ್ನುವಂತಹ ಮಾಹಿತಿ ಸುವರ್ಣ ನ್ಯೂಸ್ಗೆ ಗೊತ್ತಾಗ್ತಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಈಗ ಆಲ್ರೆಡಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಿ ಅವರನ್ನ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೂಡ ತೆಗೆದುಕೊಂಡಿದ್ದಾರೆ. ಈ ಕಸ್ಟಡಿ ಅವಧಿಯಲ್ಲಿ ಕಿಡ್ನಾಪ್ ಸಂಬಂಧಪಟ್ಟಂತಹ ಸಾಕಷ್ಟು ಪ್ರಶ್ನಾವಳಿಗಳನ್ನು ಕೂಡ ರೆಡಿ ಮಾಡಿಕೊಂಡು ಎಚ್.ಡಿ. ರೇವಣ್ಣ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಆದ್ರೆ ವಿಚಾರಣೆಗೆ ಎಚ್.ಡಿ. ರೇವಣ್ಣ ಅವರು ಯಾವುದೇ ಸಹಕಾರ ಕೊಡ್ತಿಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಕಿಡ್ನಾಪ್ ಮಾಡುವಂತಹ ಮಾಹಿತಿ ನಿಮ್ಗೆ ಗೊತ್ತಾ? ಈಗ ಆಲ್ರೆಡಿ ಅರೆಸ್ಟ್ ಆದಂತಹ ಸತೀಶ್ ಬಾಬು A2 ಇದಾರಲ್ಲ, ಅವರು ನಿಮ್ಗೆ ಪರಿಚಯ ಇದಾರ? ಇಂತಹ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದಂತ ಸಂದರ್ಭದಲ್ಲೂ ಕೂಡ ಎಚ್.ಡಿ. ರೇವಣ್ಣ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾದದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.